ರೀ ಇವಾಗ ನಿಮ್ಮ ತಂಗಿ ಮನೆ ಕರ್ಕೊಂಬಂದಿದ್ದೀರಾ? ಯಾಕೆ ನಿಮ್ಮ ತಂಗಿನೂ ಯಾಕೋ ಮಕ್ಕೋದ್ಬಿಟ್ಟು ಈಚೆ ಕಡೆ ಕಟ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀರಾ ಏನೋ? ನೋಡಿ ಇವೆಲ್ಲ ಆಗಕ್ಕಿಲ್ಲ ನನಗೆ, ಇವೆಲ್ಲ ಇಷ್ಟನೇ ಆಗಕ್ಕಿಲ್ಲ ನನಗೆ. ಸುಮ್ಕಿರಿ. ಆಮೇಲೆ ಇವಳನ್ನೇ ಉಗಿದ್ಬಿಟ್ಟು ಕಳಿಸ್ಬಿಟ್ರೆ ಮಾನ ಮರ್ಬೋದಿತ್ತದ. ಆಮೇಲೆ ನಾವೇನು ಬೀದಿಗೆ ಹೋಗ್ಬಿಟ್ಟು ಬೀಳಕಾಯ್ತದ? ನೀವೇ ಯೋಚನೆ ಮಾಡಿ. ನಿನಗೆ ನಮ್ಮ ಹೆಣ್ಮಕ್ಳು ಸೆಂಟಿಮೆಂಟ್ ಗೊತ್ತಾಗಕ್ಕಿಲ್ಲ. ತವ್ರ ಮನೆ ಅಂತಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ದಿರ ಪಿರುತಿ. ತವ್ರ ಮನೆ ಅಂತ ಹೆಸರು ಕೇಳಿದ ತಕ್ಷಣ ಕಣ್ಣಾಗ ಹಂಗೆ ಉದುರಿಸ್ಬಿಡ್ತಾರೆ ನೀರ. ಅಂತ ಇದು ಅಂದರೆ ಅಂಥ ಪಿರುತಿ ತವ್ರ ಮನೆ ಮೇಲೆ. ತವ್ರಿಂದ ಅಣ್ಣಯ್ಯ ಬಂದವನೇ, ತವ್ರ ಮನೆಯಿಂದ ಅಣ್ಣಯ್ಯ ಕಷ್ಟದಾಗವನೇ ಅಂತ ಹೇಳಿದ್ರೆ ಯಾವ ಹೆಣ್ಮಕ್ಳು ತಾನೇ ಸುಮ್ಮನಿರ್ತಾರೆ? ನೀನೇ ಹೇಳು. ಇಲ್ಲಿ ಗಂಟ ಯಾವ್ದಾನ ಹೆಣ್ಮಕ್ಳು ಸುಮ್ಮನವ್ರ? ಇಲ್ಲ, ಸುಮ್ಕಿರಕ್ಕಿಲ್ಲ. ಅದೇನೇನ್ಯ ನಮ್ಮ ಭಾರತದ ಹೆಂಗುಸ್ರ ಅಂದರೆ ಹೆಣ್ಣು ಮಕ್ಕಳ ವೀಕ್ನೆಸ್ಸು ತವ್ರ ಮನೆ. ನೀನು ಹೊಸಿ ಸುಮ್ಕಿರು. ನಾನು ಹೆಂಗೋ ನನ್ನ ತಂಗಿ ಹತ್ರ ಮಾತಾಡ್ಬಿಟ್ಟು ಇದೇ ಮನೆಗೆ ನೀ ಇರೋಕೆ ಅವಕಾಶ ಕೇಳ್ತೀನಿ. ದೊಡ್ಡ ಮನೆ ಕಣಮ್ಮಿ, ನಾವೆಲ್ಲ ಹುಟ್ಟು ಬೆಳ್ದಿರ ಮನೆ, ಸಂದಕೈತೆ. ಏನು ಮಾಡ್ತೀಯಾ? ಎಲ್ಲನೂ ನಮ್ಮಮ್ಮ ಮಾರಾಕ್ಬಿಡ್ತು. ಈಗ ನನ್ನ ತಂಗಿ ಗಂಡ ತಗೊಬಿಟ್ಟ ಮನೆ ಎಲ್ಲನೂ. ಅದಕ್ಕೆ ಇವಾಗ ಎಲ್ಲನೂ ನನ್ನ ತಂಗಿ ಸುಮ ಹೆಸರಿನಾಗೆ ನೀ ಐತೆ ನೋಡು. ನಿನ್ನ ವಿಷಯ ಆಗಲಿ ಏನು ವಿಷಯ ಆಗಲಿ ಯಾವುದೂ ಸುಮ್ಮಂಗೆ ಗೊತ್ತಿರಕ್ಕಿಲ್ಲ. ನೀನು ಹೊಸಿ ಸೈಲೆಂಟಾಗಿ ಇದ್ಬಿಡ್ಬೇಕು, ಸರಿನಾ? ನೋಡೋಣ ಹೇಳಿ. ಇನ್ನೂ ಇರಿಸ್ಕೊಂತಾಳೋ ಕೊತ್ತಿಡ್ದು ಈಚೆ ಕಡೆಗೆ ತೊಳ್ತಾಳೋ ಅಂತ ನೋಡ್ತಾ ಇರು. ಸುಮಾ, ತಂಗ್ಯಮ್ಮ, ಸುಮಾ, ಸುಮಾ. ಅಣ್ಣ ಯಾಕಣ್ಣ ಹಿಂಗ್ ಹೊಳ್ತಿದ್ಯಾ? ಏನಾಯ್ತಣ್ಣಯ್ಯ ಹಿಂಗ್ ಬಂದ್ಬಿಟ್ಟೆ? ಯಾಕೆ ಅಳ್ತಿದ್ಯಾ? ಏನಾಯ್ತು ಹೇಳು. ಮೋಸ ಹೋಗ್ಬಿಟ್ಟೆ ತಂಗ್ಯಮ್ಮ, ನಾನು ಮೋಸ ಹೋಗ್ಬಿಟ್ಟೆ. ಅಣ್ಣ ಅಂಥದ್ದೇನಾಯ್ತು ಹೇಳು? ಅಂಥದ್ದೇನಾಯ್ತು? ಯಾಕೆ ಅಳ್ತಿದ್ಯಲ್ಲ? ಏನಾಯ್ತು ಅಂಥದ್ದು? ಅಯ್ಯೋ ತಂಗ್ಯವ್ವ, ಏನು ಹೇಳನಿ, ಆ ಮನೆಯಾಳಿ ಮಮತಿ ಅವಳಲ್ಲ, ಆ ಮಮತಿ ಮನೆಯೆಲ್ಲನೂ ಅವಳ ಹೆಸ್ರಿಗೆ ಬರೆಸ್ಕೊಂಬಿಟ್ಟು ಗೊತ್ತಿಲ್ದಿದ್ದಂಗೆ ನನ್ನೂ ಈಗ ನನ್ನ ಎಳ್ಳೆ ಹೆಂಡ್ತಿನ ಇಬ್ರು ಮನೆಯಿಂದ ಈಚೆ ಕಡೆಗೆ ತೊಳ್ಬಿಟ್ಲು ಕಣವ. ಮನೆಯಿಂದ ಈಚೆ ಕಡೆಗೆ ತೊಳ್ಬಿಟ್ಲು. ಏನು ಹೇಳನಿ ನಮ್ಮ ಕಷ್ಟವಾ? ಏನು ಹೇಳನಿ? ಆಯ್ತಿಲ್ಲ ನನಗೆ. ಸಾಯ್ಬೇಕು ಅನ್ನೋವಷ್ಟು ನೋವಾಯ್ತೈತೆ. ಸಾಯನಿ ಅಂತ ನಿನಗೆ ಹೊಂಟಿದ್ದೆ, ಆದರೆ ಒಂದೇ ಒಂದು ಕಿಟ ತಂಗಿ ನೋಡ್ಕೊಂಡು ಹೋಗನಿ ಅಂತ ಬಂದೆ ಕಣವ್ವ, ಬಂದೆ. ಮೋಸ ಹೋಗ್ಬಿಟ್ಟೆ. ಮನೆಯಾಳಿ ಮಮತಿ ಮೋಸ ಮಾಡ್ಬಿಟ್ಲು ಕಣವ್ವ, ಮೋಸ ಮಾಡ್ಬಿಟ್ಲು. ಉಳ್ಕೊಳಕ್ ಜಾಗನೂ ಇಲ್ಲ, ಉಳ್ಕೊಳಕ್ ಮನೆನೂ ಇಲ್ಲ, ಎಂಥದೂ ಇಲ್ಲ ಕಣವ್ವ. ಆಗಕ್ಕಿಲ್ಲ ಕಣವ್ವ, ನಂಗೆ ಆಗಕ್ಕಿಲ್ಲ. ನಾನು ಬದುಕಿರಕ್ಕಿಲ್ಲ ಕಣವ್ವ, ನಾನು ಬದುಕಿರಕ್ಕಿಲ್ಲ. ಕೊನೆದಾಗ ನೀನು ನೋಡ್ಬೇಕು ಅನ್ನಿಸ್ತು, ನೋಡ್ತಾ ಇವ್ನಿ. ಅಣ್ಣ ಇದೇನು ಹೇಳ್ತಿದ್ಯಾ ನೀನು? ನಿಜ ಹೇಳ್ತಿದ್ಯಾ? ಹ್ಞೂ ಕಣವ್ವ, ನಿಜನೇ ನೀ ಹೇಳ್ತಾ ಇವ್ನಿ. ಏನು ಮಾಡಲಿ? ಹಲೋ, ಈಗ ಸಾಯ ಅಂತದ್ ಏನಾಯ್ತು ಬಿಡು, ಎಲ್ಲ ಒಳ್ಳೇದಾಯ್ತದೆ. ನೀವಿಬ್ರು ಗಂಡ ಹೆಂಡ್ರು ಇಬ್ರು ಕಷ್ಟಪಟ್ಬಿಟ್ಟು ದುಡಿದ್ಬಿಟ್ಟು ಹೆಂಗನ್ವೆ ಸಂಪಾದನೆ ಮಾಡ್ಕೊಂಡು ಮನೆಯೆಲ್ಲ ಅರಮನೆ ನೀ ಕಟ್ಕೋಬಹುದು. ಸತ್ಬಿಟ್ಟು ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಉಳ್ಕೊಳಕ್ ಮನೇನೂ ಇಲ್ಲ ಕಣವ, ಮನೇನೂ ಇಲ್ಲ. ಆ ಮಮತಿ ನೋಕಿ ಹೇಳಿದ್ವಿ, ಉಳ್ಕೊಳಕ್ ಜಾಗ ಕೊಡು ಇರ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲ ಕೊಡಕ್ಕಿಲ್ಲ ಅಂತ ಹೇಳಿದ್ಲು. ಇನ್ನು ಪೊದ್ದು ಮನೆಗೂ ಹೋಗ್ಬಿಟ್ಟು ಕೇಳಿದ್ವಿ, ಪೊದ್ದುನೂ ಇಲ್ಲ ಆಗಕ್ಕಿಲ್ಲ ಅಂತ ಹೇಳಿದ್ಲು. ಇನ್ನು ಯಾರ ಮನೆಗೆ ಅಂತ ಹೋಗನ್ ಕಣವ? ಕೊಟ್ಟು ಮನೆಗೆ ಹೋಗಿದ್ಯಾ ನೀನು? ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಮನೆಗೆ ನಂಗೆ ಜಾಗ ಕೊಡು ಅಂತ ಹೇಳ್ಬಿಟ್ಟು ಕೇಳೋಕ್ಕಾಯ್ತದೇನವ? ಅದ್ರ ತಿಯೊಪ್ಪೇನೈತೆ? ಕೇಳೋದ್ರ ತಿಯೊಪ್ಪೇನೈತೆ ಕಣಣ್ಣ, ತಿಯೊಪ್ಪೇನೈತೆ ಹೇಳು. ಹಂಗಂದ್ರೆ ಏನವ? ಓ, ನಮ್ಮನೆಯಾಗೇನೇನೆ ಇರು, ಯಾವನ್ ಕೇಳ್ತಾನೆ ಬ್ಯಾಡ ಅಂತ ಏನು ಹೇಳ್ತಾರ? ನಮ್ಮನೆಗೇನೇ ಇರಿ, ಏನಾಗಕ್ಕಿಲ್ಲ ಇಬ್ರುನುವೆ. ಇದೇನವ ಹೇಳ್ತಿದ್ಯಾ? ನಿಮ್ಮ ಮನೆಗೆ ನೀ ಇರು ಅಂತ ಹೇಳ್ತಿದ್ಯಾ? ಮತ್ತೆ ಪಾಪ ದಿಕ್ಕೆಟ್ ಬಂದಾಗ ಮನೆ ಬಿಟ್ಬಿಟ್ಟು ಈಚೆ ಕಡೆ ಕಳಿಸಿ ಆಳ್ಬಾವಿಗೆ ಬಿದ್ದು ಸಾಯಿ ಅಂತ ಹೇಳಕ್ಕಾಯ್ತದೆ? ಇಲ್ಲ ಇಲ್ಲ ಇಲ್ಲ, ನೀವು ನಮ್ಮನೆಗೆ ನೀ ಇರಿ. ಓಹೋ, ಬರ್ಬೇಕು ಬರ್ಬೇಕು. ಏನು ಈ ದೂರ ಬಂದ್ಬಿಟ್ಟಿದ್ದೀರಾ ರೀ? ನಮ್ಮ ಅಣ್ಣಯ್ಯ ಸಾಯ್ತೀನಿ ಅಂತ ಕುಂತ್ಕೊಂಡವ್ ನೋಡ್ರಿ. ಆ ಮಮತಿ ಅವಳಲ್ಲ, ಮನೆಯಾಳಿ ಮಮತಿ, ಅವಳ ಮನೆ ಖಾಲಿ ಮಾಡಿಸ್ಬಿಟ್ಟು ಇವ್ರನ್ನ ಈಚೆ ಕಡೆಗೆ ಹಾಕ್ಬಿಟ್ಲಂತೆ. ಅದಕ್ಕೆ ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಉಳ್ಕಣಕ್ ಮನೇನೂ ಇಲ್ವಂತೆ. ನಮ್ಮನೆ ಇಷ್ಟು ದೊಡ್ಡದಾಗೈತೆ, ಇರೋದು ನಾವಿಬ್ರೇನೇನಿಯ. ಅದಕ್ಕೇನೇನಿಯ ಓ ಬ್ಯಾಯಿನೇನು ಸಾಯಕ್ಕೇನು ಕೊಯ್ತೀರಾ? ನಮ್ಮನೆಗೇನೇ ಇರ್ರಿ, ಆಮೇಲೆ ಹೊಸ ಮನೆ ಕಟ್ಕೊಂಡು ಸಂದಾಗ ದುಡಿದ್ಬಿಟ್ಟು ಕಟ್ಕೊಂಡು ಹೋಗಿ ಅಂತ ನಾನೇನಿಯ ಹೇಳ್ತಾ ಇವನಿ ಪಾಪ ಅಂತ ಹೇಳ್ಬಿಟ್ಟು. ನೀವು ಒಂದು ಮಾತು ಹೇಳಿ. ಸುಮಾ, ನಿಮ್ಮ ಅಣ್ಣ ಈ ನಾಟಕನ ನೀನು ನಂಬಕ್ಕೆ ಹೋಗ್ಬೇಡ. ನಿಮ್ಮ ಅಣ್ಣಯ್ಯ ಎಂಥ ನಾಟಕಕಾರ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಏನು ಮಾಡವ್ ನೀನು ಅಂತ ಹೇಳ್ಬಿಟ್ಟು ನಿಮ್ಮ ಚಿಕ್ಕದಕ್ಕೆ ಸಂಸಾರಕ್ಕೆ ಉಳಿ ಹಿಂಡ್ಬಿಟ್ಟು ಬಂದವನೇ ಅಂತ ನೀನು. ಏನೋ ಸುಮ್ಮನೆ ನಿಮ್ಮ ಅಣ್ಣ ಅಂತ ಮುರ್ವಾದಿ ಕೊಡ್ತಿದ್ದೀನಿ ಅಷ್ಟೇನಿಯ. ನಮ್ಮ ಮನೆಗಿರೋ ಅವಶ್ಯಕತೆ ಅಂತೂ ಏನಿಲ್ಲ. ಸುಮಾ, ನಮ್ಮ ಮನೆಗೆ ನಿಲ್ಲಿಸ್ಕೊಬೇಡ, ಕಳಿಸ್ಬಿಡು. ಎಲ್ಲನೋ ಹೋಗಿ ಬಿದ್ದಿರಲಿ, ನಮಗೇನಂತೆ. ಪೊದ್ದು ಅಕ್ಕನೆ ಮನೆಯಿಂದ ಕಳ್ಸೈತೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರ್ತದೆ. ಮೊದಲು ಕಳಿಸು ರೀ. ನೀವು ಸುಮ್ಕಿದ್ರೆ ಆಯ್ತದೆ, ನೀವು ಸುಮ್ಕಿರ್ರಿ ವಸಿ. ನಿಮ್ಮ ಅಣ್ಣನ ತಂಗಿನ ಹಿಂಗೆ ಬಂದ್ಬಿಟ್ಟಿದ್ರೆ ಕಷ್ಟಪಟ್ಬಿಟ್ಟು ನೀವು ಹಂಗೆ ಕಳಿಸ್ಬಿಡ್ತಾ ಇದ್ರಾ? ನನ್ನ ಸ್ವಂತ ಅಣ್ಣ,
ದೊಡ್ಡಣ್ಣ ನಾನು ಎಲ್ಲ ಎತ್ತಾಡ್ಸಿರ ಅಣ್ಣ ಇವತ್ತು ಕಷ್ಟ ಅಂತ ಹೇಳ್ಬಿಟ್ಟು ಬಂದ್ರೆ ಮನೆಯಿಂದ ಈಚೆ ಕಡೆಗೆ ತೊಳ್ಳಕಾಯ್ತದೇನ್ರಿ ಈಚೆ ಕಡೆಗೆ ತೊಳ್ಳಕಾಯ್ತದ ನಮ್ಮ ಅಣ್ಣ ನಂಗೆಲ್ಲ ಬಿಡಕ್ ಆಗಕ್ಕಿಲ್ಲ ನನ್ನ ಕೈಲಿ ನಂಗೆ ಶಾನೆ ಬೇಜಾರಾಯ್ತದೆ. ಅಯ್ಯೋ ಅಯ್ಯೋ ಸುಮಾ ನೀನು ಬಸ್ರಿ ಶಾನೆ ಟೆನ್ಷನ್ ತಗೊಳಕ್ ಹೋಗ್ಬೇಡ, ನನ್ನ ಮಾತು ಕೇಳು. ಇವ್ರಿಬ್ರು ನೋಡ್ರೆ ನನ್ಗೆ ಯಾಕೋ ಅನುಮಾನ. ಮಮ್ತಿಗೇನಕ್ಕೆ ಅಪ್ಪ ಮನೆ ಆಸ್ತಿ ಎಲ್ಲ ಬರ್ಕೊಡ್ಬೇಕಿತ್ತು. ಅವಳನ್ನೇ ಸರಿ ಇಲ್ಲ ಅಂತ ಗೊತ್ತಾನೆ, ಹೆಂಗ್ ಬರ್ಕೊಟ್ಬಿಟ್ಟ? 10 ಸಾಲದು ಅಂತ ನಿಮ್ಮ ಅಣ್ಣ 2ನೇ ಮದುವೆ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾವನೆ. ಸುಮಾ ನನ್ನ ಮಾತು ಕೇಳು, ಸುಮ್ಕೆ ನೀನಿಯ ನಿಮ್ಮ ಅಣ್ಣ ಅದಕ್ಕೆ ಮನೆಗೆ ಇರ್ಸ್ಕೊಳ್ಳೋದಿನ ಅವಶ್ಯಕತೆ ಏನಿಲ್ಲ. ಬೇಕಾದ್ರೆ ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಂಡು ಆರಾಮಾಗಿ ಇತ್ತಾರೆ ಬಿಟ್ಬಿಡು. ಸುಮ್ಮನೆ ನಮ್ಮ ಮನೆಗೆ ಬಂದು ನಮ್ಮ ಸಂಸಾರಕ್ಕೆ ಏನಾರ ಮಾಡಿದ್ರೆ ನಾನು ಸುಮ್ಕಿರಕ್ಕಿಲ್ಲ. ನೋಡಿ ನೀವು ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಮನೆಗೇನೆ ಇರಕ್ಕಿಲ್ಲ ಅಷ್ಟೇ, ಎತ್ತನೆ ಎದ್ದು ಹೊಂಟೋಗ್ಬಿಡ್ತೀನಿ. ಈಗಲೇ ಹೇಳಿದೀನಿ. ಓ ನಾನೇ ಸುಮ್ಕಿರ್ತೀನಿ ಅಂತ ಅನ್ಕೋಬಿಟ್ರಾ? ಸುಮ್ಕಿರ್ತೀನಿ ಅಂತ ಅನ್ಕೋಬಿಟ್ರಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಅಣ್ಣಯ್ಯ ನಮ್ಮ ಮನೆಗೇನೆಯೇ ಇರ್ಬೇಕಷ್ಟೇನಿಯ. ಅಣ್ಣಯ್ಯ ಇದ್ರೇನೇನಿಯ ನಾನು ಇರೋದು ಈ ಮನೆಯಾಗೆ. ಇಲ್ಲ ನಾನು ಎತ್ತನ ಒಯ್ತೀನಿ ಬಿಡು. ನಮ್ಮ ಅಣ್ಣ ತವ್ರ ಮನೆ ಕಡೆ ಸುಖವಾಗಿಲ್ಲ ಖುಷಿಯಾಗಿಲ್ಲ ಅಂತಂದ್ರೆ ನಾನು ಅದು ಹೆಂಗೆ ಖುಷಿಯಾಗಿರಕ್ಕಾಯ್ತದೆ? ಹೇಳಷ್ಟು ಹೇಳಿದೀನಿ ಸುಮಾ, ಇದ್ರ ಮೇಲೆ ನಿನ್ನ ಇಷ್ಟ. ಏನಾದ್ರೂ ಮಾಡ್ಕ ತಿರುಗಿ ಮತ್ತೆ ನಾಳೆಗೆ ಏನಾರ ಆಯ್ತಾ ಬಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಹೊತ್ಕೊಂಡು ನಿಂತ್ಕೊಳ್ಳೋದಾಗ್ಲಿ ಕೇಳೋದಾಗ್ಲಿ ಮಾಡ್ಕೊಡ್ದು. ಈಗಲೇ ಹೇಳ್ಬಿಟ್ಟಿವ್ನಿ. ಸರಿ ನಾನು ಕೆಲ್ಸಕ್ಕೆ ಹೋಯ್ತೀನಿ, ಹೆಂಗನ ಮಾಡ್ಕ. ಅಣ್ಣ ಅವನಂಗೊಂದ ಅಂತ ಹೇಳ್ಬಿಟ್ಟು ನೀವೇನು ಬೇಜಾರು ಮಾಡ್ಕೋಬೇಡಿ. ಬನ್ನಿ ಒಳಗಡಿಕೆ. ಹಂಗೆ ನನ್ಗೆ ಅಣ್ಣಂಗೆ ಸಿಕ್ಕು ಆಪಶಾನೆ ಹಂಗೆ ಮಾತಾಡ್ತಾನೆ ಅಷ್ಟೇನಿಯ. ಮನ್ಸೆಲ್ಲ ಬ್ಯಾಣ್ಣೆ ಇದ್ದಂಗೆನೇನಿಯ. ಅಯ್ಯೋ ಅವ್ನು ಯಾವ ಲೆಕ್ಕ ಬಿಡಮ್ಮ, ನಿನ್ ಗಂಡ ನಂಗೆ ನೀನು ಹೇಳ್ತಿದ್ಯಲ್ಲ ಅದೇನೇನಿಯ ಸಾಕು. ನೀನು ಯಾವ ಲೆಕ್ಕ ನಮಗೆ? ಈಗ ಬನ್ನಿ ಮನೆಗೆ ಬನ್ನಿ. ಪಾಪ ಅಲ್ವಾಗಿಂದ ಓಡಾಡ್ ಸುಸ್ತಾಗೋಗ್ಬಿಟ್ಟಿದ್ದೀರ ನೀವಂತೂ. ಮನೆಯಾಗ ಬಂದು ಕುಂತ್ಕೊಳ್ಳಿ. ಏನೋ ಒಂಚೂರು ಊಟ ಗೀಟ ಮಾಡಿವ್ರಂತೆ ತಂದು ಕೊಡ್ತೀನಿ. ಬನ್ನಿ. ಹ್ಞೂ ಕಣವ, ಹೆಂಗೋ ನಿಂಗೆ ಮಗ ಆದ್ರೆ ನಿಮ್ಮ ಹೊತ್ತಿಗೆ ಇತ್ತಾಳೆ. ಪಾಪ ಸಂದಕ್ಕೆ ನೋಡ್ಕೊತಾಳೆ ನಿನ್ನ ಮಗನೂ ಸರಿನಾ? ಹೆಂಗೋ ಅತ್ಲಾಗೆಲ್ಲ ಜೊತೆಗೆ ಸಂದಕ್ಕೆ ಇದ್ ಬಿಡೋಣ. ನಾವು ಕಷ್ಟಪಟ್ಟು ದುಡಿದ್ಬಿಟ್ಟು ಮನೆನೂ ಕಟ್ಕೊಂಡು ಸಂದಕ್ಕೆ ಇತ್ತೀವಿ. ಅಣ್ಣ ಯಾವುದೇ ಹೆಣ್ಮಗ ಆಗ್ಲಿ ಅಣ್ಣ ತಮ್ಮ ಹಾಳ ಹೋಗ್ಲಿ ಅಂತ ಬಯಸ್ತಾಳ? ಇಲ್ಲ ಕಣಣ್ಣ, ನೀವು ಸಂದಕ್ಕಿರ್ಬೇಕು ಅಷ್ಟೇನಿಯ. ಬನ್ನಿ ಒಳಗಡೆಗೆ ಬನ್ನಿ. ಅದಕ್ಕೆ ಬನ್ನಿ ಒಳಗಡೆಗೆ. ಆ ಮಮತಿ ಹಂಗೇನಿಯ ಬುಡಿ, ಅವತ್ತಿಂದನೂ ಆ ಮಮತಿ ಹಂಗೇನಿಯ ನನ್ನ ಬಳಗುನ್ವಿ ಆಟ ಆಡ್ತಾ ಇದ್ಲು. ಅಯ್ಯೋ ಬುಡಿ ಅವಳ ಕತೆ ಯಾಕೆ? ಬನ್ನಿ ಒಳಗಡೆಗೆ ಬನ್ನಿ. ನಿಂಗೆ ಈಗ ಸಮಾಧಾನ ಆಯ್ತೇನೆ? ಈಗ ಸಮಾಧಾನ ಆಯ್ತಾ? ಸಾಯ್ತಾ ಇದ್ದೆ ಸುಮ್ಕೇನಿಯ. ಯಾರೂ ಮನೆಗೆ ಕುಟ್ಕೊಳಕಿಲ್ಲ, ಬೀದಿಗೆ ಹೋಗಿ ಬಿದ್ಬಿಟ್ವಿ ನಾವು ಸತ್ತೋಗ್ಬಿಡ್ಬೇಕು ಅನ್ನಿಸ್ತೈತೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಅಪ್ರಂಜಿ ಕಣೆ, ಅಪ್ರಂಜಿ ನನ್ನ ತಂಗಿ. ಬಾ ಇವಾಗನ. ಹ್ಞೂನ್ರಿ ಸುಮಾ, ನಮ್ಮನ್ನ ಮನೆಗೆ ಸೇರಿಸ್ತಿರೋದು ಭಾಳ ಖುಷಿ ಆಯ್ತಾಯ್ತು ಕಣವ. ಬನ್ನಿ ಅತ್ಗೆ ಬನ್ನಿ. ಅಣ್ಣ ಅತ್ಗೆ ಊಟ ಮಾಡ್ಕೊಳ್ಳಿ. ಪಾಪ ಹೊಟ್ಟಸ್ಕೊಂಡಿರ್ತೀರಾ. ಅಯ್ಯೋ ಅವಳ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನೀವು ಶಾನೆ. ಊಟ ಮಾಡ್ಕೊಳ್ಳಿ. ಹೆಂಗನೂ ನಡೀತದೆ. ಆ ಮುಂದಿ ಸವಸಕ್ಕೇನು ಹೋಗಕ್ಕೆ ಹೋಗ್ಬೇಡಿ. ಪೊದ್ದು ಅದಕ್ಕೆ ಒಳ್ಳೇದೇನೇನಿಯ. ಆ ಎತ್ತಿಗೆ ಒಂಚೂರು ಹಂಗೆ ಪಾಪ ಶಾನೆ. ಯಾರನೇ ಏನೋ ಒಂದು ಮಾತು ಅಂದ್ಬಿಟ್ರೆ ಆ ಹೊತ್ತಿಗೆ ಹಂಗೆ ಉರ್ಕೊಂಬಿಡ್ತಾ ಜಾಸ್ತಿ. ನೀವು ಆ ಪೊದ್ದು ಹೊತ್ತಿಗೆ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೆ ಭಾಳ ಒಳ್ಳೇದು. ಬೇಕಾದ್ರೆ ನಿಮಗೆ ಸಹಾಯ ಮಾಡಿದ್ರು ಮಾಡ್ತದೆ. ಅಯ್ಯೋ ಎಂತೆಂಥವ್ರಿಗೋ ಸಹಾಯ ಮಾಡೈತೆ, ನಿಮಗೆ ಮಾಡೋಕ್ಕಿಲ್ವಾ? ಒಳ್ಳೆತನವಾಗಿದ್ರೆ ಅವತ್ತಿಗೆ ಸಹಾಯ ಮಾಡೇ ಮಾಡ್ತದೆ. ನಮ್ಗಿನೇನು ಪೊದ್ದು ಹೊತ್ತಿಗೆ ಸಹಾಯ ಮಾಡಿದ್ವಿ ಮನೆ ತಗೊಳಕ್ಕೆ ಎಲ್ಲನೂ. ಹೌದಾ? ಸರಿ ಸರಿ ಕಣಮ್ಮ. ಅಯ್ಯೋ ನೀನು ಬಸ್ರಿ ಹಂಗ್ಸು, ನೀನು ಊಟ ಮಾಡೋದು ಬಿಟ್ಬಿಟ್ಟು ನಮ್ಗೆ ಇಕ್ಕಿದ್ಯಾ? ಇಲ್ಲ ನಂದು ಆಗ್ಲೇನಿ ಆಯಿತು. ನೀವು ಮಾಡ್ಕೊಳ್ಳಿ. ಅಣ್ಣ ಏನು ಸಂಕೋಚ ಮಾಡ್ಕೋಬೇಡ. ನೀನು ಹುಟ್ಟು ಬೆಳೆದಿರ ಮನೆನೇನಿಯ ಇದು. ನಾನು ನಿನ್ನ ತಂಗಿನೇನಿಯ, ಬ್ಯಾಡ ಏನೂ ಅಲ್ಲ. ಸರಿನಾ? ಹೆಂಗೋ ಜೊತೆ ಖುಷಿಯಾಗಿರೋಣ. ನನ್ನ ಗಂಡ ಒಂದು 2 ದಿನ ಬೇಜಾರು ಮಾಡ್ಕೊತಾನೆ. ಆಮೇಲೆ ಸೊರೋಯ್ತಾನೆ ಬಿಡು. ಅವನು ಏನು ಹೇಳಂಗಿಲ್ಲ, ಸೊರೋಯ್ತಾನೆ. ಹ್ಞೂ ಕಣವ, ಹೆಂಗೋ ಅತ್ಲಾಕ್ ಸೊರೋಗ್ಬಿಟ್ರೆ ಅದಕ್ಕಿನ್ನೂ ಬೇಕೆ ನನಗೆ. ಹೆಂಗೋ ಅತ್ಲಾಕ್ ಸೊರೋಗ್ಬಿಟ್ರೆ ಸಾಕು ನೋಡು. ನಾನು ನನ್ನ ಗಂಡಂಗೆ ಹೇಳ್ಕೊಂತೀನಿ. ಅದಕ್ಕೆ ಅಣ್ಣ ಊಟ ಮಾಡಿ. ನಾನು ನಿಂತ್ಕೊಂಡಿದ್ರೆ ನೀವು ನಾಚ್ಕೊಂಡು ಸುಮ್ಮನೆ ಇರ್ತೀರಾ. ನೀವು ತಿನ್ಕೊಳ್ಳಿ. ನೋಡ್ದೇನೆ ನನ್ನ ತಂಗಿ ಹೆಂಗೆ ಅಂತ ಹೇಳ್ಬಿಟ್ಟು ಕೊನೆಗೂ ನನ್ನ ತಂಗಿ ಹೆಂಗ್ ನನಗೆ ಸಹಾಯ ಮಾಡೋದು ನೋಡ್ದಾ? ಹ್ಞೂನ್ರಿ ಸುಮ್ಮ ಪಾಪ ಭಾಳ ಒಳ್ಳೆಯನೇನಿಯ. ಸದ್ಯ ಯಾರು ಮನೆಗೆ ಉಳ್ಕೊಳಕ್ ಜಾಗನೇ ಕೊಡ್ತಾ ಇರಲಿಲ್ಲ. ಅಂಥದ್ರಾಗ ಸುಮ್ಮ ಜಾಗ ಕೊಟ್ಬಿಟ್ಲಲ್ಲ ಬುಡಿ. ಇನ್ಮೇಲೆ ನೀವು ಸಂದಾಗ ದುಡಿರಿ. ನಾವು ಒಂದು ಒಳ್ಳೆ ಮನೆ ಕಟ್ಕೊಂಡು ನಾವು ಬಿರ್ಬಿರ್ನ ಕೋಟ್ಯಾಧೀಶ್ವರ ಹೋಗ್ಬಿಡೋಣ. ಈ ಮನೆಗೆ ನೀನು ಬಾಡಿಗೆ ಕಟ್ಟಂಗಿಲ್ಲ, ಬಂಕ ಕಟ್ಟಂಗಿಲ್ಲ. ಹಂಗ ನಾವು ದುಡ್ಡೆಲ್ಲನೂ ಎತ್ತಿಕ್ಬೋದು. ಹಂಗೇನೇನಿಯ ನೀವು ಒಬ್ಬರೇನಿಯ ದುಡಿಯಕ್ಕೆ ಹೋಗ್ರಿ ಅಂತ ನಾನು ಹೇಳ್ತಿಲ್ಲ. ನಾನೇ ಅದನ್ನ ಕೆಲಸ ನೋಡ್ಕೊಂಡು ದುಡಿಯಕ್ಕೆ ಹೋಯ್ತೀನಿ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಇಬ್ರು ದುಡಿಯೋಣ. ನನಗೇನು ಕೋಟ್ಯಾಧೀಶ್ವರಿ ಆಗೋದು ಒಂದೇನೇನಿಯ ಮುಖ್ಯ. ನಾನು ದುಡಿಯೋಕ್ಕೆ ಹೋಯ್ತೀನಿ, ನೀವು ದುಡಿಯಕ್ಕೆ ಹೋಗ್ರಿ. ಇಬ್ರು ದುಡ್ಡು ಕುಡಿಕೊಂಡು ಕೋಟ್ಯಾಧೀಶ್ವರ ಆಗೋಣ. ಸರಿ ಒಳ್ಳೆ ಆಯ್ತು. ನಿನ್ನಿಷ್ಟನೇ ನನ್ನಿಷ್ಟ. ಹೆಂಗೋ ಉಳ್ಕೊಳಕ್ಕೆ ಒಂದು ತಾವು ಸಿಕ್ಕೈತಲ್ಲ, ಅಷ್ಟೇ ಸಾಕು ನಮಗೆ. ಹ್ಞೂನ್ರಿ ಅಷ್ಟೇ ಸಾಕು.